ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಹಳ ಮುಖ್ಯವಾಗಿ ಈ ಒಂದು ಬಿಡದಿ ಟೌನ್ಶಿಪ್ ಆಕ್ರೋಶವನ್ನು ಹೆಚ್ಚು ಮಾಡಿದೆ. ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ನೀವು ಗಮನಿಸಬಹುದು ಯಾವ ರೀತಿಯ ಬೆಳವಣಿಗೆಗಳು ನಡೆಯುತ್ತಿದೆ ಅನ್ನೋದನ್ನು. ಡಾಕ್ಟರ್ ಮಂಜುನಾಥ್ ಇದ್ರ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಫಲವತ್ತಾದ ಜಮೀನಿನಲ್ಲಿ ರೈತರು ಖುಷಿಯನ್ನು ಮಾಡ್ತಾ ಇದ್ದಾರೆ. ಹಿಂದಿನ ಎಲ್ಲ ಮುಖ್ಯಮಂತ್ರಿಗಳಿಂದ ಈ ಪ್ರಾಜೆಕ್ಟ್ ಡ್ರಾಪ್ ಆಗಿದೆ. ರೈತರಿಂದ ವಿರೋಧ ಹಿನ್ನೆಲೆಯಲ್ಲಿ ಟೌನ್ಶಿಪ್ ಯೋಜನೆ ಡ್ರಾಪ್ ಮಾಡಬೇಕು. ಬೆಂಗಳೂರಿನಲ್ಲಿ ಸಂಸದ ಡಾಕ್ಟರ್ CN ಮಂಜುನಾಥ್ ಅವರು ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಪಕ್ಷಾತೀತವಾಗಿ ರೈತರ ಜೊತೆ ನಿಂತ್ಕೋಬೇಕು, ಆದರೆ ಅಂಥ ಕೆಲಸಗಳಾಗ್ತಾ ಇಲ್ಲ. ಡಾಕ್ಟರ್ CN ಮಂಜುನಾಥ್ ಇದಕ್ಕೆ ಸಂಬಂಧಪಟ್ಟಂತೆ ಫಲವತ್ತಾದ ಜಮೀನಿನಲ್ಲಿ ರೈತರು ಕೃಷಿ ಮಾಡ್ತಿದ್ದಾಗ ಈ ಟೌನ್ಶಿಪ್ ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದರ ಪ್ರಾಥಮಿಕವಾಗಿ ಇದರ ಅವಶ್ಯಕತೆ ಕೂಡ ಇಲ್ಲ. ಯಾಕೆಂದರೆ ಇವತ್ತು ಬಿಡದಿ ಟೌನ್ಶಿಪ್ಪಲ್ಲಿ ಏನಾಗಿದೆ ಅಂದರೆ ಅದೆಲ್ಲ ಅಲ್ಲಿರ್ತಕ್ಕಂಥದ್ದು ಫಲವತ್ತಾದ ಜಮೀನು. ಈಗ ಆಲ್ರೆಡಿ ಕೃಷಿ ಮಾಡ್ತಾ ಇದ್ದಾರೆ. ಸುಮಾರು 7,000 ಎಕರೆನ ಇವರು ಸ್ವಾಧೀನ ಮಾಡಬೇಕು ಅಂತ ಏನು ಪ್ಲ್ಯಾನ್ ಮಾಡಿದ್ದಾರೆ. ಅಲ್ಲಿ ಏನು ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ, ರೇಷ್ಮೆ ಇದೆ, ಹೈನುಗಾರಿಕೆ ಇದೆ, ಬಾಳೆ ತೋಟ ಇದೆ. ಹೀಗಾಗಿ ಹಿಂದೆ ಬಂದಂಥ ಎಲ್ಲ ಮುಖ್ಯಮಂತ್ರಿಗಳು ಈ ಪ್ರಾಜೆಕ್ಟನ್ನು ಡ್ರಾಪ್ ಮಾಡಿದ್ದಾರೆ. ಕುಮಾರಸ್ವಾಮಿಯವರಾದಾಗ್ಯೂ ಆಗ ರೈತರಿಂದ ವಿರೋಧ ಬಂದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಕೂಡ ಇದನ್ನು ಬಿಟ್ಟರು, ಈ ಯೋಜನೆಯನ್ನು. ನಂತರ ಯಡಿಯೂರಪ್ಪನವ್ರು ಬಿಟ್ಟರು, ನಂತರ ಸದಾನಂದ ಗೌಡರು, ಜಗದೀಶ್ ಶೆಟ್ಟರು ಮತ್ತು ಬಸವರಾಜ ಬೊಮ್ಮಾಯಿ ಎಲ್ಲರೂ ಬಿಟ್ಟಿದ್ದಾರೆ. ಅಂದರೆ 85% ಇವತ್ತು ಅಲ್ಲಿ ರೈತರುಗಳು ಈ ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಸರ್ಕಾರ? ಯಾವಾಗಲೂ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವತ್ತೂ ಜನರ ವಿರೋಧ ಇದ್ದರೆ ಅಂಥ ಯೋಜನೆಗಳನ್ನು ಮಾಡಬಾರ್ದು. ಅಂದರೆ ಈಗ ಅಲ್ಲೇನು ಜಲಾಶಯ ಏನು ಕಟ್ತಾ ಇಲ್ಲ, ಅಥವಾ ಅಲ್ಲೇನು ಯಾವುದಾದ್ರು ಇಂಡಸ್ಟ್ರಿ ಏನು ಬರ್ತಾ ಇಲ್ಲ. ಈಗಲೇ ನಮ್ಮ ಬೆಂಗಳೂರಿನಲ್ಲಿ ಇರತಕ್ಕಂಥ ಲೇಔಟ್ಗಳಲ್ಲಿ ಇವತ್ತು ಖಾಲಿ ಇದೆ, ನಿವೇಶನಗಳು ಖಾಲಿ ಇದೆ. ಕೆಂಪೇಗೌಡ ಬಡಾವಣೆ ಆಗ್ಬೋದು, ವಿಶ್ವೇಶ್ವರಯ್ಯ ಬಡಾವಣೆ ಆಗ್ಬೋದು, ನಂತರ ಶಿವರಾಮ್ ಕಾರಂತ್ ಬಡಾವಣೆ ಆಗ್ಬೋದು, ಚಂದ್ರಾಪುರ ಸೂರ್ಯ ಸಿಟಿನಲ್ಲಿ ಇರ್ತಕ್ಕಂಥ ಬಡಾವಣೆಗಳಾಗ್ಬೋದು. ಎಲ್ಲ ಇದರ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಯಾರು ಇದಕ್ಕೆ ಒಪ್ಪಿದ್ದಾರೆ, ಯಾರು ಇದಕ್ಕೆ ಒಪ್ಪಿಲ್ಲ ಅನ್ನೋದನ್ನ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಬಹಿರಂಗಪಡಿಸಲಿ. ಆವಾಗ ಗೊತ್ತಾಗ್ಬಿಡುತ್ತೆ ಯಾವ ಸರ್ವೆ ನಂಬರ್ ಅವರು ಒಪ್ಪಿದ್ದಾರೆ, ಯಾವ ಸರ್ವೆ ನಂಬರ್ ಒಪ್ಪಿಲ್ಲ ಅಂದ್ಬಿಟ್ಟು ಒಂದು ವೈಜ್ಞಾನಿಕವಾದಂಥ ಮಾಹಿತಿ ಬಂದರೆ ಮುಗೀತು ಅಷ್ಟೇ. ಯಾಕೆಂದರೆ ಈ ಪ್ರಾಜೆಕ್ಟು ಪಬ್ಲಿಕ್ ಇಂಪಾರ್ಟೆನ್ಸ್ ಇಲ್ಲ, ಸಾರ್ವಜನಿಕರ ಹಿತಾಸಕ್ತಿ ಇಲ್ಲ, ಇದರಲ್ಲಿ ರೈತರ ಹಿತಾಸಕ್ತಿ ಇಲ್ಲ. ಸೊ ಅದರಿಂದ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ರಾಜ್ಯ ಸರ್ಕಾರವನ್ನು ನಾವು ಮನವಿ ಮಾಡ್ತಾ ಇದ್ದೇವೆ, ಆಗ್ರಹ ಮಾಡ್ತಾ ಇದ್ದೇವೆ, ಈ ಯೋಜನೆಯನ್ನು ಬಿಟ್ಟು ಸತ್ಯಾಗ್ರಹ ಮಾಡ್ತೀವಿ. ಅಲ್ಲ, ಅವರು ಹೇಳ್ದಂಗೆ ಮಾಡ್ತಾರೆ.